ಪ್ರಜ್ವಲ್ ಪೆನ್ಡ್ರೈವ್ ವೈರಲ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಗಾಗಲೇ ಇಬ್ಬರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಯಾರು ಈ ವಿಡಿಯೋಗಳನ್ನ ವೈರಲ್ ಮಾಡಿದ್ರು ಅನ್ನೋ ಆರೋಪ ಹೊತ್ತಿದ್ದಾರೆ ಅವರಿಬ್ಬರನ್ನ. ಆದ್ರೆ ನವೀನ್ ಗೌಡ, ಕಾರ್ತಿಕ್, ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಇವರ ಬಂಧನ ಇನ್ನೂ ಕೂಡ ಆಗಿಲ್ಲ. ಆದ್ರೆ SIT ಅವರಿಗೆ ಅವರ ಹುಡುಕಾಟವನ್ನು ನಡೆಸ್ತಾ ಇದೆ. ಬಂಧನಕ್ಕಾಗಿ ಬಲೆ ಕೂಡ ಬೀಸಿದ್ದಾರೆ. ಜಮೀರ್ ಆಪ್ತ ನವೀನ್ ಗೌಡ, ಪ್ರಜ್ವಲ್ ಮಾಜಿ ಡ್ರೈವರ್ ಕಾರ್ತಿಕ್ ಗೌಡ, ರೇವಣ್ಣ ಆಪ್ತ ಪುಟ್ಟಿ ಅಲಿಯಾಸ್ ಪುಟ್ಟರಾಜುಗೆ ಈಗ SIT ಇಂದ ಶೋಧ ನಡೀತಾ ಇದೆ. ಮೂವರನ್ನ ವಶಕ್ಕೆ ಪಡೆಯಲು ಬಲೆ ಬೀಸಿದ್ದಾರೆ SIT ಟೀಮ್ ಅನ್ನೋ ಮಾಹಿತಿ. ಸೊ ಅಂದ್ರೆ ಇಲ್ಲಿಯವರೆಗೂ ಕೂಡ ಅವರು ಬೆಂಗಳೂರಿನಲ್ಲೇ ಇದ್ರು, ಎಲ್ಲೂ ಹೋಗಿರ್ಲಿಲ್ಲ, ಎಲ್ಲಂದ್ರಲ್ಲಿ ಕೂತ್ಕೊಂಡು ಹೇಳಿಕೆಗಳನ್ನ ಅವ್ರು ಕೊಡ್ತಾ ಇದ್ರು. ಇದೆಲ್ಲವೂ ಕೂಡ ನಡೀತಾ ಇದ್ರು. SITಗೆ ಅವ್ರನ್ನ ವಶಕ್ಕೆ ಪಡ್ಕೊಳ್ಬೇಕು ಅಂತ ಅನ್ಸಿರ್ಲಿಲ್ಲ. ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಯಾವಾಗ ವಜಾ ಆಯ್ತು ಆ ನಂತರದಲ್ಲಿ ಈ ಆಕ್ಟಿವ್ ಆಗಿರುವಂತಹ ಒಂದು ಪ್ರಕ್ರಿಯೆಗಳು ಕಾಣಿಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಲಿಖಿತ್ ಮತ್ತು ಚೇತನ್ನ ಅರೆಸ್ಟ್ ಮಾಡಿರೋ ರೀತಿಯಲ್ಲೇ ಇವರನ್ನೂ ಅಷ್ಟೇ ತ್ವರಿತಗತಿಯಲ್ಲಿ ಅರೆಸ್ಟ್ ಮಾಡ್ತಾರಾ, ವಿಚಾರಣೆಗೆ ಒಳಪಡಿಸ್ತಾರಾ, ಸತ್ಯವನ್ನ ಹೊರ ಹಾಕ್ತಾರಾ ಅನ್ನೋದನ್ನ ನೋಡಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಸಹಜವಾಗಿ ಎಂಥವರಿಗೂ ಕೂಡ SIT ಬಗ್ಗೆ ಈಗ ಎದುರುವಂತಹ ಅನುಮಾನಗಳ ರೀತಿಯಲ್ಲಿ ಸಾಮಾನ್ಯರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಕೆಲವರನ್ನ ಅರೆಸ್ಟ್ ಮಾಡ್ತಾರೆ, ಕೆಲವರನ್ನ ಇನ್ನೂ ಹುಡುಕಾಟ ಅಂತ ಹೇಳ್ತಾರೆ, ನಿರೀಕ್ಷಣಾ ಜಾಮೀನು ತೆಗೆದುಕೊಳ್ಳೋವರೆಗೂ ಸುಮ್ಮನಿರ್ತಾರೆ, ಆ ನಂತರದಲ್ಲಿ ಅವ್ರನ್ನೂ ಕೂಡ ವಶಕ್ಕೆ ಪಡಿತೀವಿ ಅಂತಾರೆ ಅಂತ. ಸೊ ಯಾಕೆ ಈ ರೀತಿಯ ದ್ವಂದ್ವ? ದಿವ್ಯಾ, ಈ ಒಂದು ಪ್ರಕರಣದಲ್ಲಿ ಹಾಸನ ನಗರದಲ್ಲಿ ಕಳೆದ ತಿಂಗಳ 23ನೇ ತಾರೀಕು ಒಂದು FIR ದಾಖಲಾಗಿತ್ತು. ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ. ಅಂದ್ರೆ ಹಾಸನ ಲೋಕಸಭಾ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನ ಮಾರ್ಫ್ ಮಾಡಿ ಒಂದಷ್ಟು ವಿಡಿಯೋಗಳನ್ನ ಹರಿದಾಡಿಸಿದ್ದಾರೆ. ಆ ವಿಡಿಯೋಗಳು ಆ ಪೆನ್ಡ್ರೈವ್ಗಳನ್ನ ಇಡೀ ಹಾಸನ ಲೋಕಸಭಾ ಕ್ಷೇತ್ರದಾದ್ಯಂತ ಹಂಚಿದ್ದಾರೆ ಅಂತೇಳಿ ನವೀನ್ ಗೌಡ ಮತ್ತು ಇತರರು ಅಂತೇಳಿ FIR ದಾಖಲಾಗಿತ್ತು. ಈ ಒಂದು ಪ್ರಕರಣದಲ್ಲಿ ಯಾವಾಗ HD ರೇವಣ್ಣ ಅವ್ರನ್ನ ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಯಿತು, ಆಗ ಈ ರೀತಿಯಾಗಿ ಪೆನ್ಡ್ರೈವ್ ಅನ್ನ ಹಂತಂತವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಆಕ್ಷೇಪಗಳು ಕೂಡ ವ್ಯಕ್ತವಾಗಿದ್ವು. 2 ದಿನಗಳ ಹಿಂದೆ ನವೀನ್ ಗೌಡ ಸೇರಿದಂತೆ 4 ಮಂದಿಯ ನಿರೀಕ್ಷಣಾ ಜಾಮೀನು ಏನಿತ್ತು ಅದು ವಜಾ ಆದಂತಹ ಹಿನ್ನೆಲೆಯಲ್ಲಿ ಇವತ್ತು SIT ಅಧಿಕಾರಿಗಳು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಚೇತನ್ ಅಂತೇಳಿ ಮತ್ತೊಬ್ಬಾತ. ಈ ಇಬ್ಬರನ್ನು ಕೂಡ ಇದೀಗ ಅರೆಸ್ಟ್ ಮಾಡಿ ಅವರ ಊರು, ಒಂದು ಚಂದ್ರಾಯಪಟ್ಟಣ, ಮತ್ತೊಂದು ಹಾಸನದ ಅವರ ಗ್ರಾಮಗಳಿಗೆ ತೆರಳಿ ಇದೀಗ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನ ನಡೆಸುವ ಕೆಲಸವನ್ನ ಮಾಡಲಾಗಿದೆ. ಅಲ್ಲಿಗೆ ಎಲ್ಲೋ ಒಂದ್ ಕಡೆ SITಯ ವಿಶ್ವಾಸಾರ್ಹತೆಯಲ್ಲಿ ಎದ್ದಿದ್ದಂತಹ ಪ್ರಶ್ನೆ ಏನಿತ್ತು, ಯಾಕೆ ಪ್ರಜ್ವಲ್ ರೇವಣ್ಣ ಹಾಗೂ HD ರೇವಣ್ಣ ಅವರ ವಿಚಾರದಲ್ಲಿ SIT ನಡೆಸಿದಂತಹ ತನಿಖೆಯ ವೇಗ ಏನಿತ್ತು ಅದು ಇವ್ರ ವಿಚಾರದಲ್ಲಿ ಯಾಕಾಗಿರ್ಲಿಲ್ಲ? HD ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ವಜಾ ಆದಂತಹ 5 ನಿಮಿಷದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತೀರಿ, ಆದ್ರೆ ಪೆನ್ಡ್ರೈವ್ ಅನ್ನ ಹಂತಂತವ್ರು ಸುಮಾರು 48 ಗಂಟೆಗಳು ಕಳೆದೋದ್ರು ಕೂಡ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾತುಗಳು ಕೇಳಿ ಬಂದಿದ್ವು. ಇದೀಗ ಆ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಇದೀಗ ನವೀನ್ ಗೌಡ ಅಂತೇಳಿ ಪ್ರಕರಣದಲ್ಲಿ A1 ಆರೋಪಿ, ಆತ ಕೂಡ ಇನ್ನೂ ಸಿಕ್ಕಿಲ್ಲ. ಆತ ಇದೀಗ ಒಂದು ಪೋಸ್ಟ್ ಅನ್ನ ಫೇಸ್ಬುಕ್ ನಲ್ಲೂ ಕೂಡ ಹಾಕೊಂಡಿದ್ದಾನೆ. ನಾನು ಈ ಒಂದು ಪೆನ್ಡ್ರೈವ್ ಅನ್ನ ಅರಕಲಗೂಡು ಶಾಸಕ ಎ ಮಂಜು ಅವರಿಗೆ ನೀಡಿದ್ದೆ. HD ಕುಮಾರಸ್ವಾಮಿ ಅವರು ಹೇಳಿದಂತೆ ಇವರೇ ಇರಬಹುದು ಆ ಮಹಾನಾಯಕ ಅನ್ನೋ ನಿಟ್ಟಿನಲ್ಲಿ ಅವರು ಪೋಸ್ಟ್ ಹಾಕೊಂಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ನಾವು ಸ್ವಲ್ಪ ಸ್ಪೇಸ್ ಕೊಡಬೇಕಾಗುತ್ತೆ, ಟೈಮ್ ಕೊಡಬೇಕಾಗುತ್ತೆ SIT ಅವರಿಗೆ. ಆ ನಿಟ್ಟಿನಲ್ಲಿ ಇನ್ನೊಂದು 2-3 ದಿವಸದಲ್ಲಿ ಇವರೆಲ್ಲರೂ ಯಾರ್ಯಾರಿಗೆ ನಿರೀಕ್ಷಣಾ ಜಾಮೀನು ರದ್ದಾಗಿದೆ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡ್ತಾರಾ ಅಂತ ನೋಡೋಣ.